ಸಿರಿತನದೆದುರು ಬಡತನವೆಂದು ಹಲೋ ಹಾಯ್ ಫ್ರೆಂಡ್ಸ್ ಇವಾಗ ಸಾಂಗ್ ಕೇಳಿದಿರಲ್ಲ ಫ್ರೆಂಡ್ಸ್. ಈ ಸಾಂಗ್ ಬಂದುಬಿಟ್ಟು ಓಲ್ಡ್ ಸಾಂಗ್ ಐತೆ, ಹಳೆ ಸಾಂಗು. ಸೊ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತೆ. ಸೊ ಫ್ರೆಂಡ್ಸ್, ಈ ಒಂದು ಸಾಂಗ್ಗೆ ನಾನು ಅಲರ್ಟ್ ಮಿಷನ್ದಲ್ಲಿ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ಮಾತ್ರ ಬ್ಯಾಕ್ಗ್ರೌಂಡ್ ಎಡಿಟಿಂಗ್ ವಿಡಿಯೋ ಮಾಡಿದ್ದೀನಿ, ತುಂಬ ಚೆನ್ನಾಗೈತೆ. ಸೊ ದಯವಿಟ್ಟು ಸಪೋರ್ಟ್ ಇರಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ. ಇವಾಗ ನಿಮ್ಮ ಫೋಟೋನ ಆ್ಯಡ್ ಮಾಡಿಕೊಂಡು ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಹೇಗಪ್ಪ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಈ ಥರ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಈಸಿಯಾಗಿ ನಿಮ್ಮ ಒಂದು ಅಲರ್ಟ್ ಮಿಷನ್ಗೆ ಇಂಪೋರ್ಟ್ ಮಾಡಿಕೊಂಡು ವೀಡಿಯೋನ ಮಾಡ್ಕೋಬೋದು. ಸೊ ನೋಡಿ, ನಾನು ಇಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಕೊಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಲಿಂಕ್ ಐತಿ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಇವಾಗ ಆ ಒಂದು ಅಲರ್ಟ್ ಮಿಷನ್, ನಿಮ್ಮ ಒಂದು ಅಲರ್ಟ್ ಮಿಷನ್ಗೆ ಇಂಪೋರ್ಟ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಸ್ವಲ್ಪ, ಯಾಕಂದರೆ ಸರ್ವರಿಂಗ್ ಸ್ವಲ್ಪ ಸ್ಲೋ ಇರುತ್ತೆ, ಅದಕ್ಕೋಸ್ಕರ ತೊಗೊಲ್ಲ ಬೇಗ. ಆದಷ್ಟು ನಿಧಾನವಾಗಿ ಸ್ಲೋ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿದ್ರೆ ಇನ್ನೊಂದು ಸಲ ಬಂತಲ್ಲ. ಸೊ ಓಕೆ, ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಇಂಪೋರ್ಟ್ ಅಂತ ಕಾಣುತ್ತೆ. ಪ್ರತಿಯೊಂದು ನೀವು ಡೌನ್ಲೋಡ್ ಮಾಡಿದರೆ ಇದೇ ಥರ ಬರುತ್ತೆ. ಸೊ ಇಂಪೋರ್ಟ್ ಅಂತ ಕಂಡ್ರೆ ನಿಮಗೆ ಇವಾಗ ಇಂಪೋರ್ಟ್ ಹೋಗುತ್ತೆ. ನೋಡಿ, ವೇಟ್ ಮಾಡಬೇಕು. ನೋಡಿ, ಇಂಪೋರ್ಟ್ ಆಗ್ತಾ ಇದೆ. ಭಾಳ ಸ್ಲೋ ಇದೆ, ಯಾಕಂದರೆ ವಿಡಿಯೋನು ಜಾಸ್ತಿ ಮಾಡಿರ್ತೀವಲ್ಲ, ಸ್ವಲ್ಪ ಅಲರ್ಟ್ ಮಿಷನು ಸಪೋರ್ಟ್ ತೊಗೊಲ್ಲ ಮೊಬೈಲು. ಇವಾಗ ಇಂಪೋರ್ಟ್ ಆಯ್ತಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಟು ಟೈಮ್ ಲೈನ್ ಅಂತ ಇದ್ದರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿದ್ದೀನಿ. ಇಲ್ಲಿ ನಾನು ಏನಪ್ಪ ಅಂದರೆ ಇಲ್ಲಿ ನಿಮಗೆ ಕೈ ಮಾಸ್ಟರ್ ಲೋಗೋ ಕೊಟ್ಟಿದ್ದೀನಿ. ಸೊ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫೋಟೋನ ಆ್ಯಡ್ ಮಾಡ್ಕೋಬೇಕು. ಆ ಫೋಟೋ ಯಾವುದಪ್ಪ ಅಂದರೆ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಬನ್ನಿ. ಸೊ ಏನಪ್ಪ ಅಂದರೆ ಇಲ್ಲಿ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, ಯಾವ ಫೋಟೋಪ್ಪ ಅಂದರೆ ಬಾಳವಣ್ಣ ಫೋಟೋ. ಈ ಥರ ಫೋಟೋನ ಸೆಲೆಕ್ಟ್ ಮಾಡಿದೆ. ಸೊ ನಿಮಗೆ ಈ ಥರ ಬಂತು ಬಾಕ್ಸ್ ಥರ. ಸೊ ಇದೇನು ಅನಿಸ್ತಿದೆ ನಿಮಗೆ? ಅಸಹ್ಯ ಚೆನ್ನಾಗಿ ಅನ್ನಿಸ್ತಲ್ಲಲ್ವ? ಸೊ ಇವಾಗ ನಾವೇನಪ್ಪ ಅಂತಂದರೆ ಇದೇ ಒಂದು ಫೋಟೋನ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಹಾಕ್ತೀವಿ. ನೋಡಿ ಇವಾಗ ಏನಪ್ಪ ಚೆನ್ನಾಗಿ ಬರುತ್ತಾ ಇಲ್ಲ ಅಂತ. ಸೊ ನೋಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಇಲ್ಲಿ ಆ್ಯಡ್ ಮಾಡಿದೆ. ಸೊ ನೋಡಿ, ಇವಾಗ ಏನು ತುಂಬ ಚೆನ್ನಾಗೈತಲ್ಲ. ಸೊ ನೋಡಿದಿರಲ್ಲ ಫ್ರೆಂಡ್ಸ್, ಇಷ್ಟೇ ಇರೋದು. ಸೊ ವಿಡಿಯೋ ವ್ಯತ್ಯಾಸ ಏನಪ್ಪ ಅಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಮತ್ತು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರಲಾರಂಥ ಫೋಟೋ ಯಾವ ಥರ ವ್ಯತ್ಯಾಸ ಇದೆ ಅಂದರೆ ಈ ಥರ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಹಾಗೆ ಬ್ಯಾಕ್ಗ್ರೌಂಡ್ ಇರೋ ಫೋಟೋ ನೋಡಿಕೊಂಡು ಅಕ್ಷರ ಲಿರಿಕ್ಸು ಕರೆಕ್ಟಾಗಿ ನೋಡಿಕೊಂಡು ವೀಡಿಯೋ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನೋಡಿದ್ದೀನಿ. ಇಷ್ಟೆಲ್ಲ ಆದ ನಂತರ ನೀವೇನಪ್ಪ ಮಾಡ್ಬೇಕಂದ್ರೆ ಇಲ್ಲಿ ಕಾಣಿಸ್ತಲ್ಲ, ವೀಡಿಯೋನ ಡೌನ್ಲೋಡ್ ಮಾಡ್ಕೋಬೇಕು ಈಸಿಯಾಗಿ. ಸೊ ವೀಡಿಯೋನ ನಿಮಗೆಲ್ಲ ತೋರಿಸಿದ್ದೀನಿ ಭಾಳಷ್ಟು, ಆದ್ರೂ ಹೇಳ್ಕೊಳ್ತೀನಿ ನೋಡಿ. ಸೊ ಈ ಥರ ವೀಡಿಯೋ ನೋಡಿ ಎಷ್ಟು ಸ್ಪೀಡಾಗಿ ಬಿಡಿದೆ, ಯಾಕಂದರೆ ಇದರಲ್ಲಿ ಎಫೆಕ್ಟ್ ಇಲ್ಲ, ಬ್ಯಾಕ್ಗ್ರೌಂಡ್ ಎಡಿಟ್ ವೀಡಿಯೋ ಅಂತ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿದ್ರಲ್ಲ, ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ವೀಡಿಯೋ ಸೇವ್ ಆಗುತ್ತೆ. ಸೊ ಆವಾಗ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಇಷ್ಟೆಲ್ಲ ಹೇಳಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇನ್ನಿತರ ವೀಡಿಯೋಗಳಿಗೆ ಕಾಯ್ತಾಯಿರಿ. ಧನ್ಯವಾದ ಫ್ರೆಂಡ್ಸ್.